ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಮಗದೊಮ್ಮೆ ದ ಪಿಚ್ ಕ್ಯಾಚ್ ಶೋಗ್ ನಿಮ್ಮೆಲ್ರಿಗೂ ಸ್ವಾಗತ. ಇದು ಒಳ್ಳೆ ಸ್ಪೆಷಲ್ ಎಪಿಸೋಡ್. ಯಾಕೆ ಅಂದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ತಂದಿದ್ದೀವಿ ನಾವು ನಿಮ್ಗೆ. ಸೊ BCCI ಕೋಚ್ ಅಪ್ಲಿಕೇಶನ್ಸ್ ಓಪನ್ ಮಾಡಿದ್ದಾರೆ. ರಾಹುಲ್ ದ್ರಾವಿಡ್ ಅವ್ರ ಟೆನ್ಯೂರ್ ಮುಗಿಯುತ್ತೆ ಈಗ. ಸೊ ಅದಕ್ಕೆ BVK ಅಪ್ಲೈ ಮಾಡಿದ್ದಾರೆ. ಅವ್ರಿಗೂ ಆ ಗೂಗಲ್ ಫಾರ್ಮ್ ಬಂದಿದೆಯಂತೆ. ಸೊ ಅವ್ರ BVK ಅವಾಗ್ಲೇ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಬಟ್ ನನ್ಗೆ ಹೇಳಿದ್ದಾರೆ ನಿನ್ಗೆ ಯಾರ ರೋಲು ಕೊಡಲ್ಲ ನಾನು ಅಂತ. ಐ ವೋಂಟ್ ಇವನ್ ಲೆಟ್ ಯು ಬಿ ದ ಕ್ಲೀನರ್ ಆಫ್ ದ ಟೀಮ್ ಬಸ್ ಅಂತ ಹೇಳ್ಬಿಟ್ಟಿದ್ದಾರೆ BVK ಅವರು. ಅಂತ ಕ್ರೂರಿ ವ್ಯಕ್ತಿ ಅವರು. ಸೊ ದಟ್ ಬೀಯಿಂಗ್ ಅಸೈಡ್, BVK ಹ್ಯಾಸ್ ಇಸ್ ಚಾನ್ಸಸ್. ಅದು ನೋಡೋಣ. ಬಿಕಾಸ್ ಸ್ಟಾಟ್ಸ್ ಆಲ್ವೇಸ್ ಫೇವರ್ಸ್ BVK ಬಿಕಾಸ್ ಹಿ ಲೈಕ್ ಸ್ಟಾಟ್ಸ್ ಲೈಕ್ಸ್ ಹಿಮ್. ಸೊ ಈಗ ಗೌತಮ್ ಗಂಭೀರ್ನ ಅಪ್ರೋಚ್ ಮಾಡಿದಾರಂತೆ BVK. ಸಿನ್ಸ್ ಯು ಆರ್ ಆಲ್ಸೋ ಕ್ಯಾಂಡಿಡೇಟ್, ನೀವೇನು ಕೇಳ್ಪಟ್ಟಿದ್ದೀರಾ? ಹಾ, ಆಕ್ಚುಲಿ ನನ್ ಕೇಳಿದ್ರು ಫಸ್ಟ್ BCCI. ನಾನು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದು ಇಂಟರ್ನ್ಯಾಷನಲ್ ಟೀಮ್ ಎಲ್ಲ ಬೇಡ, ಫಸ್ಟ್ ಇಲ್ಲಿ ಮಹಾರಾಜ T20 ಏನೋ ಒಂದು ಮಾಡೋಣ, ಆಮೇಲೆ ಬರ್ತೀನಿ ಅಂತ ಹೇಳ್ದೆ. ಸೊ ಕ್ರೆಡೆನ್ಶಿಯಲ್ಸ್ಗೆ. ಸೊ ಜೋಕ್ಸ್ ಅಪಾರ್ಟ್, ಆ ಗಂಭೀರ್ನ ಅಪ್ರೋಚ್ ಮಾಡಿದ್ದಾರೆ ಅಂತ ಮೀಡಿಯಲ್ಲಿ ಬಂದಿದೆ. ಬಟ್ ಏನಕ್ಕೆ ಗಂಭೀರ್ನ ತಗೋತಾ ಇದಾರೆ ಅಂತ ಗೊತ್ತಿಲ್ಲ. ಈ ಶಾರ್ಟ್ ಸ್ಟಿಂಟ್ಸ್ ಫಾರ್ T20 2 ತಿಂಗಳಲ್ಲಿ ಪ್ಲಾನ್ ಮಾಡಿ ಸ್ಟ್ರಾಟಜಿ ಮಾಡೋದಕ್ಕೂ ಇಡೀ ವರ್ಷ ಮಾಡೋದಕ್ಕೂ ತುಂಬಾ ಕಷ್ಟ, ತುಂಬಾ ಇದಿದೆ ಇವ್ರಿಗೆ. ಬೇಸಿಕಲಿ ಏನಂದ್ರೆ ರವಿಶಾಸ್ತ್ರಿಗೂ ಏನ್ ಪ್ರಾಪರ್ ಕೋಚಿಂಗ್ ಇದೇನಿರ್ಲಿಲ್ಲ, ಬಟ್ ಈ ವಾಸ್ ಅ ಸಕ್ಸಸ್ಫುಲ್ ಕೋಚ್. ಸೊ ಇವ್ರಿಗೂ ಪ್ರಾಪರ್ ಕೋಚಿಂಗ್ ಏನು ಇವರು ಏನಂತಾರೆ ಸರ್ಟಿಫಿಕೇಶನ್ ಮಾಡ್ಕೊಂಡಿಲ್ಲ. ಬಟ್ LSG ಮತ್ತೆ KKR ಅಲ್ಲಿ ಈಗ ಮಾಡ್ತಾ ಇದಾರೆ ಆಲ್ಮೋಸ್ಟ್ 3 ವರ್ಷದಿಂದ ಆ ಕೆಲಸನ, ಅಸಿಸ್ಟೆಂಟ್ ಮೆಂಟರ್ ತರ. ಸೊ ಅದೊಂದು ಅಡ್ವಾಂಟೇಜ್ ಇರ್ಬೋದು. ಬಟ್ ವರ್ಷ ಪೂರ್ತಿ ಅವರು ಇರ್ತಾರ ಟೀಮ್ ಜೊತೆ, ಸ್ಟ್ರಾಟಜೀಸ್ ಬಿಲ್ಡ್ ಮಾಡಕ್ಕಾಗತ್ತಾ? ಯಾಕೆಂದ್ರೆ ಕೋಚಸ್ ಯೂಶಲಿ ತುಂಬಾ ಇದಾಗಿರ್ಬೇಕು, ಏನಂತಾರೆ ಓಪನ್ ಮೈಂಡೆಡ್ ಆಗಿರ್ಬೇಕು. ಏನಂತಾರೆ ಎಲ್ಲಾ ಪ್ಲೇಯರ್ಸ್ನು ಒಟ್ಟಿಗೆ ಕೂತ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇವ್ರಿಗೆ ಆ ಪರ್ಟಿಕ್ಯುಲರ್ ಮೆಂಟಾಲಿಟಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಸ್ ವೆರಿ ಏನಂತಾರೆ ಮೂಡಿ, ಈಸ್ ವೆರಿ ಒಂಥರ ಆನ್ ಬ್ಯಾಕ್ ಆನ್ ಟು ದ ಫೇಸ್, ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸ್ವಲ್ಪ ಕೋಚಸ್ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬೇಕಾದ್ರೆ 15 ಜನ ಇರ್ತಾರೆ, ಈಗಂತೂ ಹತ್ತತ್ರ 20 ಜನ ಇರ್ತಾರೆ ಒಂದು ಟೀಮಲ್ಲಿ. T20 ಇಸ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್ ಆಲ್ ಟುಗೆದರ್. ಇದನ್ನ ಹೇಗ್ ಮಾಡ್ತಾರೆ ಗೊತ್ತಿಲ್ಲ. ನನ್ ಪ್ರಕಾರ ಬೇರೆ ಯಾರನ್ನಾರು ಅಪ್ರೋಚ್ ಮಾಡಿರಬಹುದೇನೋ ಅಂತ ಅನ್ಸುತ್ತೆ, ನೋಡೋಣ, ಗೊತ್ತಿಲ್ಲ. ಎರಡನೇದು ಸುದ್ದಿ ಓಡ್ತಾ ಇರೋದು ಸದಾ ಕಾಲ ಶಾಂತವಾಗಿ ಇರೋವಂತ ವ್ಯಕ್ತಿ ಸ್ಟೀಫನ್ ಫ್ಲೆಮಿಂಗ್. ಬಟ್ ಟಿಪಿಕಲ್ ನ್ಯೂಜಿಲೆಂಡರ್ ಅವರು, ಈಸ್ ಆಲ್ವೇಸ್ ಬಿಲೋ ದ ರೆಡಾರ್. ಸೊ ಅವ್ರ ಚಾನ್ಸಸ್ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ ನನ್ಗೆ BVK. ಫಸ್ಟ್ ಆಫ್ ಆಲ್ ಅವರು CSK ಬಿಟ್ಟು ಬರ್ತಾರ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಚೆನ್ನೈ ಕ್ರಿಕೆಟ್ ಟೀಮ್ ಅಲ್ಲಿ ಅವರು ಅಕ್ರಾಸ್ ದಿ ಗ್ಲೋಬ್ ಆಡ್ತಾರೆ. ಈಗ ಸೌತ್ SA ಪ್ರೀಮಿಯರ್ ಲೀಗ್ ಅಲ್ಲಿ ಇದೆ ಅವ್ರದ್ದು. ಬೇರೆ ಇಲ್ಲ, ಅದು ಎರಡೇ ಕಡೆ ಇರೋದು ಅನ್ಸುತ್ತೆ. ಅಥವಾ ILT T20 ಏನಿದೆಯೋ ನನಗೆ ಗೊತ್ತಿಲ್ಲ, ಕರೆಕ್ಟ್ ಆಗಿ ಅದ್ರ ಬಗ್ಗೆ ಓದಿಲ್ಲ. ಸೊ SA ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಸೊ ಹೇಗೆ ಮುಂಬೈ ಒಂಥರ ಫ್ರಾಂಚೈಸಿ ಮಾಡ್ಕೊಂಡು ಅಕ್ರಾಸ್ ದಿ ಗ್ಲೋಬ್ ಆಡ್ತಾರೋ, ಇವರು ಅದೇ ರೀತಿ ಆಡ್ತಾ ಇದಾರೆ. ಸೊ ಹಾಗ್ ನೋಡಕ್ ಹೋದ್ರೆ ಅವರು ಅಷ್ಟು ಟೈಮ್ ಸಿಗುತ್ತಾ ಕೊಡೋದಿಕ್ಕೆ? CSK ರೆಡಿ ಇದಾರೆ ಅವ್ರನ್ನ ಬಿಟ್ಕೊಡಕ್ಕೆ. ಅದ್ರ ಜೊತೆ ಫ್ಲೆಮಿಂಗು ವರ್ಷ ಪೂರ್ತಿ ಓಡಾಡಬೇಕಾಗತ್ತೆ, ಆಸ್ಟ್ರೇಲಿಯಾಗ ಹೋಗ್ಬೇಕಾಗತ್ತೆ, ಶ್ರೀಲಂಕಾಗ್ ಹೋಗ್ಬೇಕಾಗತ್ತೆ, ವೆಸ್ಟ್ ಇಂಡೀಸ್ಗೆ ಹೋಗ್ಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 6 ಇಂದ 7 ತಿಂಗಳು. ನಮ್ ಸೀಸನ್ನು ಅಕ್ಟೋಬರ್ ಇಂದ ಆಲ್ಮೋಸ್ಟ್ ಮಾರ್ಚ್ ತನಕ ಇಂಡಿಯಾಲ್ ನಡೆಯುತ್ತೆ. ಸೊ ಇಲ್ಲಿರ್ಬೇಕಾಗತ್ತೆ. ಫ್ಯಾಮಿಲಿ ಅವ್ರದ್ದು ಹೇಗೆ ಅಂತ ಗೊತ್ತಿಲ್ಲ. ಸೊ ಅದೇ, ಐ ಥಿಂಕ್ ಈ ತುಂಬಾ ಲೇಟ್ ಆಗಿರ್ಬೋದು ಅಂತ ಅನ್ಸುತ್ತೆ. ಹೊಸ ಹೆಸರು ಯಾವ್ದಾರು ಬರ್ತಾರೆ, ಏನು May 26 ಲಾಸ್ಟ್ ಡೇಟು. ಯಾರ್ಯಾರು ಏನಂತಾರೆ ಅಪ್ಲೈ ಮಾಡಿದಾರೆ ಅಂತ ಆಮೇಲೆ ಗೊತ್ತಾಗೋದು. ಇನ್ನೊಂದು ಹೆಸರು ಓಡ್ತಾ ಇದೆ ಸಂಜು, ರಿಕ್ಕಿ ಪಾಂಟಿಂಗ್. ನಿಮ್ಗೇನ್ ಅನ್ಸುತ್ತೆ? ರಿಕ್ಕಿ ಪಾಂಟಿಂಗ್ ವಿಲ್ ಹಿ ಫಿಟ್ಸ್ ದ ಬಿಲ್? ನಿಮ್ಗೇನ್ ಅನ್ಸುತ್ತೆ? ನೋಡಿ, ನಾನು ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ. ರೋಹಿತ್ ಶರ್ಮಾ ಕೇಳಿದ್ರು ಬೆಸ್ಟ್ ಕೋಚ್ ನಿನ್ ಪ್ರಕಾರ ಯಾರು ಅಂತ. ಅವ್ರು ಅಂದ್ರೆ ರಿಕ್ಕಿ ಪಾಂಟಿಂಗ್. ಅಂದ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾಗ ಹಿ ವಾಸ್ ಒನ್ ದ ಬೆಸ್ಟ್ ಕೋಚಸ್ ಐ ಎವರ್ ಹ್ಯಾಡ್. ರಿಕ್ಕಿ ಪಾಂಟಿಂಗ್ ನಾನ್ ಅನ್ಕೊಂಡಿರ್ಲಿಲ್ಲ ಅವರು ರಿಟೈರ್ ಆದ್ಮೇಲೆ ಕೋಚಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತಾರೆ ಅಂತ. ಬಟ್ ಈಸ್ ಗಾಟ್ ಅ ವೆರಿ ಗುಡ್ ಬ್ರೇನ್, ಕ್ರಿಕೆಟಿಂಗ್ ಬ್ರೇನ್ BVK. ಐ ಥಿಂಕ್ ಇಫ್ ಯು ಹ್ಯಾವ್ ಹಿಮ್, ದೇರ್ ಇಲ್ ಬಿ ಅ ವೆರಿ ಗುಡ್ ಚಾಯ್ಸ್. ಬಟ್ ಅಗೇನ್ ಫಾರಿನರ್ಸ್ ಫ್ಯಾಮಿಲಿ ಸಿಚುವೇಶನ್ ಮೇನ್ ಪ್ರಾಬ್ಲಮ್. ಯಾಕಂದ್ರೆ ಅವ್ರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಸೊ ಇವ್ರಿಗೆ ಹಂಗ್ ನೋಡಿದ್ರೆ ಇಡೀ ವರ್ಷ ಇಂಡಿಯಾಲೇ ಇರ್ಬೇಕಾದ್ರೆ IPL ಕಮಿಟ್ಮೆಂಟ್ ಇರುತ್ತೆ, ಇಂಡಿಯನ್ ಟೀಮ್ ಕಮಿಟ್ಮೆಂಟ್ ಇರುತ್ತೆ. ಸೊ ವಿಲ್ ಹ್ಯಾವ್ ಟು ಸ್ಟೇ ಇನ್ ಇಂಡಿಯಾ ಫಾರ್ 12 months ಟೈಮ್. ಮನೆಗೆ ಹೋಗಕ್ಕೆ ಟೈಮ್ ಸಿಗಲ್ಲ ಅವ್ರಿಗೆ. ಸೊ ಅವರು ಆ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೆಸರು ನ್ಯಾಚುರಲಿ ಬರೋದು VVS ಲಕ್ಷ್ಮಣ್ದು. ವಾಟ್ ಆರ್ ಹಿಸ್ ಚಾನ್ಸಸ್?
ಆ, ಇಲ್ಲ, ಐ ಥಿಂಕ್ ಒಂದ್ ಕಂಡೀಷನ್ ಏನಂದ್ರೆ ನೀವು ಇಂಡಿಯಾ ಕೋಚ್ ಆದ್ರೆ IPL ಅಲ್ಲಿ ಕೋಚಿಂಗ್ ಮಾಡೋಂಗಿಲ್ಲ, ಅದೊಂದು ಕಂಡೀಷನ್ ಇದೆ BCCI ಅವ್ರದ್ದು. ಸೊ ಅದ್ರ ಪ್ರಕಾರ ಪಾಯಿಂಟಿಂಗ್ ಮೋಸ್ಟ್ಲಿ IPL ಓ ಡೆಲ್ಲಿ ಡೇವಿಡ್ಸ್ ಬಿಡ್ತಾರ ಏನೋ ಗೊತ್ತಿಲ್ಲ, ಯಾಕೆಂದ್ರೆ ಅದು ಒಂಥರ ಹೈ ಪ್ರೊಫೈಲ್ ಜಾಬ್. ಲಕ್ಷ್ಮಣ್ ಇನ್ನೊಂದ್ ನೇಮ್ ಓಡ್ತಾ ಹೌದು ಇತ್ತು ಆಕ್ಚುಲಿ, ದ್ರಾವಿಡ್ಗಿಂತ ಲಕ್ಷ್ಮಣ್ಣೇ ವಿಲ್ ಟೇಕ್ ಓವರ್ ಅಂತ ಓಡ್ತಾ ಇತ್ತು 2 years ಬ್ಯಾಕ್. 2022 ವರ್ಲ್ಡ್ ಕಪ್ ಆದ್ಮೇಲೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ. ಐ ಮೀನ್ ನಾವಿಬ್ರು ಹೌದು ಮಾತಾಡಿದ್ವಿ, ಎಪಿಸೋಡ್ ಇನ್ನೂ ಶುರು ಮಾಡಿರ್ಲಿಲ್ಲ, ಮಾತಾಡಿದ್ವಿ. ದ್ರಾವಿಡ್ಗಿಂತ ಲಕ್ಷ್ಮಣ್ ತಗೋಬಹುದು, ದ್ರಾವಿಡ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ ದ ಸೆನ್ಸ್ ಅಂತ. ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ ದ ಸೆನ್ಸ್, ಓಕೆ ಅಂಡರ್ 19 ಅಲ್ಲಿ ಮುಂದೆ ತಗೊಂಡ್ಬಂದಿದ್ದಾರೆ, ಬಟ್ ಲಕ್ಷ್ಮಣ್ ಈಸ್ ಮೋರ್ ಸೂಟಬಲ್ ಅನ್ನೋ ತರ ಮಾಡಿದ್ವಿ. ಬಟ್ ಈಗ ಲಕ್ಷ್ಮಣ್ ಐ ಥಿಂಕ್ NCA ಹೊಸದಾಗಿ NCA ಇನ್ನು ದೊಡ್ಡದಾಗ್ತಾ ಇದೆ. ನಮ್ಮ ಏರ್ಪೋರ್ಟ್ ಹತ್ರ ಹೊಸದಾಗಿ ಹೌದು ಒಂದು ಜಾಗ ತಗೊಂಡು ಅದನ್ನ ರೆಡಿ ಮಾಡ್ತಾ ಇದ್ದಾರೆ, ಈ ಇಯರ್ ಎಂಡೇನೋ ರೆಡಿ ಆಗುತ್ತದು. ಸೊ ಅವ್ರ ಮೋರ್ ಹೌದು ಕಾನ್ಸಂಟ್ರೇಷನ್ ಅಲ್ಲಿದೆ. ಬಟ್ ಒಂದೆರಡು ಹ್ಮ್ ಸತಿ ದ್ರಾವಿಡ್ ಅವ್ರು ಇಲ್ದಿದ್ದಾಗ ಅವ್ರು ಹೋಗಿದ್ದಾರೆ, ಕೋಚಿಂಗ್ ಮಾಡಿದ್ದಾರೆ. ಹ್ಮ್ ಬಟ್ ಹೇಗೆ ಗೊತ್ತಿಲ್ಲ, ಹ್ಮ್ ನನ್ನ ಪ್ರಕಾರ ಲಕ್ಷ್ಮಣ್ ಹೆಸರು ಎಲ್ಲೂ ಓಡ್ತಾ ಇಲ್ಲ. ಹೊಸಬ್ರು ಯಾರನ್ನಾರು ತರ್ತಾರ ಹ್ಮ್ ಗೊತ್ತಿಲ್ಲ. ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಈ ಫಾರಿನ್ ಕೋಚಸ್ ಅಲ್ಲಿ ನಮ್ಗೆ ಗ್ಯಾರಿ ಕರ್ಸ್ಟನ್ ಅಥವಾ ನಮ್ಮ ಇವರಿದ್ರಲ್ಲ ಯಾರೋ ನ್ಯೂಜಿಲೆಂಡ್ ಗಿಲೆಸ್ಪಿ ಕೋಚ್, ಅವ್ರ ಹೆಸರೇನ್ ಮಾಡ್ತಾರೆ, ನ್ಯೂಜಿಲೆಂಡ್ ಜಾನ್ ಕೋಚ್ ರೈಟ್ ನಮ್ಗೆ. ಜಾನ್ ಜಾನ್ ರೈಟ್ ರೈಟ್ ಮತ್ತೆ ನಮ್ಮ ಗ್ಯಾರಿ ಕರ್ಸ್ಟನ್ ಇಬ್ರು ಇದ್ರಲ್ಲ, ಆ ತರ ಕಾಮ್ ಆಗಿರೋರು ಬೇಕು. ಅದೊಂದಕ್ಕೆ ಸೂಟ್ ಆಗೋದು ನನ್ನ ಹ್ಮ್ ಪ್ರಕಾರ ಇವರು ಯಾರೋ ಸ್ಟೀಫನ್ ಫ್ಲೆಮಿಂಗು. ರಿಕಿ ಪಾಂಟಿಂಗು ಸೂಪರ್ ಬ್ರೈನ್, ಅವ್ರು ಆಗ್ತಾರೆ, ಟೈಮ್ ಕೊಡ್ತಾರ ಇಲ್ವಾ. ಅದ್ ಬಿಟ್ರೆ ಇಮಿಡಿಯೇಟ್ ಆಗಿ ಯಾರು ಬರ್ತಾರಾ, ಕ್ಲಿಕ್ ಆಗ್ತಾರಾ ನನಗೆ ಗೊತ್ತಿಲ್ಲ. ನನ್ಗೆ ಇದ್ದಕ್ಕಿದ್ದಂಗೆ ಏನು ಹೊಳೆದಿದ್ದು ಅಂದ್ರೆ ಆಂಡಿ ಫ್ಲವರ್ ಯಾಕೆ ಆಗ್ಬಾರ್ದು ಅಂತ. ಯಾಕೆಂದ್ರೆ ಆಂಡಿ ಫ್ಲವರ್ ಅವರ ಒಂಥರ ಮುಂದಾಳುವಿಕೆಯಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ರಿವೈವ್ ಆಗಿದ್ದೆ ಅವರು ಕೋಚ್ ಆಗಿದ್ದಾಗ, ಮತ್ತೆ ದೆನ್ ಅವ್ರು ಅದಕ್ಕೋಸ್ಕರ ಅವ್ರನ್ನ ರಿಟೈನ್ ಮಾಡಿ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮಾಡಿರ್ತಾರೆ ಇಂಗ್ಲೆಂಡ್ ಮತ್ತೆ ವೇಲ್ಸ್ ಕ್ರಿಕೆಟ್ ಬೋರ್ಡ್. ಸೊ ಅವ್ರನ್ನ ಒಂದು ಟ್ರೈ ಮಾಡ್ಬೋದು. ಬಟ್ ಹೆಗೇನ್ ಅವರು ಇದು ಇನ್ನೊಂದು ಏನಂದ್ರೆ 3 ವರ್ಷ ಇರ್ಬೇಕು, 2027 ಡಿಸೆಂಬರ್ ತನಕ ಇರ್ಬೇಕಂತೆ. 3.5 ವರ್ಷ, 3.5 ವರ್ಷ ತುಂಬಾ ದೊಡ್ಡದಿದು. ಅದೇ ಇದಲ್ಲಿ ಇರ್ಬೇಕು. ಆ ಹ್ಮ್ ಇನ್ ಏನಂದ್ರೆ 3 ವರ್ಷದ ತನಕ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಇಬ್ರು ಇರ್ತಾರ, ಇಲ್ಲ ಒಬ್ರು ಹೋಗ್ತಾರ ಒಬ್ರು ಬರ್ತಾರ, ಯಾರ್ಯಾರು ಬರ್ತಾರೆ ನೆಕ್ಸ್ಟ್ ಪೀಳಿಗೆಗೇನು ಎಲ್ಲ ತಗೊಂಡ್ ಹೋಗ್ಬೇಕಾಗತ್ತೆ. ಸೊ ಟಫ್ ಜಾಬ್, ತುಂಬಾ ಟಫ್ ಜಾಬ್. ಜೊತೆಗೆ ಮೀಡಿಯಾ ಅದು ಯಾವಾಗ್ಲೂ ಕ್ರಿಟಿಸೈಸ್ ನಡೀತಾನೆ ಇರುತ್ತೆ. ನಮ್ಮ ಸುನಿಲ್ ಗವಾಸ್ಕರ್ ಹ್ಮ್ ಮತ್ತೆ ವೆಂಗ್ ಸರ್ಕರ್ಗಳು ಹ್ಮ್ ಏನಾದ್ರು ರಿಸಲ್ಟ್ಸ್ ಬರ್ಲಿಲ್ಲ ಅಂದ್ರೆ ಯಾಕೆ ಫಾರಿನ್ ಕೋಚಸ್ ನ ಕರ್ಕೊಂಡ್ ಬಂದ್ರಿ, ನಮ್ಮಲ್ಲಿ ಅಷ್ಟು ಜನ ಇದಾರೆ ಅಂತ ಶುರು ಮಾಡ್ತಾರೆ. ರವಿ ಒಳ್ಳೇದು ಶಾಸ್ತ್ರಿ ಮಾಡಿಲ್ವಾ, ಒಳ್ಳೇದು ದ್ರಾವಿಡ್ ಒಳ್ಳೇದು ಮಾಡಿಲ್ವಾ ಅಂತ ಶುರು ಮಾಡ್ತಾರೆ. ಸೊ ಕಷ್ಟ. ನನ್ ಪ್ರಕಾರ ಬೇವಿಕೆ ಇಂಡಿಯನ್ ಕೋಚ್ ಹುಡ್ಕೋದೇ ಬೆಟರು. ಸೊ ನೀವು ಸೆಲೆಕ್ಷನ್ ಕಮಿಟಿಲಿದ್ರೆ, ಕೋಚ್ ಸೆಲೆಕ್ಷನ್ ಕಮಿಟಿನಲ್ಲಿದ್ರೆ, ಫಸ್ಟ್ ಥಿಂಗ್ ಯು ವಿಲ್ ಸಿ ಹೂಸ್ ದ ಮೋಸ್ಟ್ ಸಕ್ಸಸ್ಫುಲ್ ಇಂಡಿಯನ್ ಕೋಚ್ ರೈಟ್ ನೌ. ಓಕೆ, ಆದ್ರೆ ಒಂದೇ ಹೆಸರು ಬರೋದು ನಮ್ಮ ಚಂದ್ರಕಾಂತ್ ಪಂಡಿತ್ ಅವ್ರದ್ದು. ಸೊ ಹಿ ಹಸ್ ಬಿನ್ ವೆರಿ ಕರೆಕ್ಟ್. ಸಕ್ಸಸ್ಫುಲ್ ಅಕ್ರಾಸ್ ಇದು ಫಾರ್ಮ್ಯಾಟ್ಸ್, ಅಕ್ರಾಸ್ ಮಲ್ಟಿಪಲ್ ಟೀಮ್ಸ್ ಫಾರ್ ಮೆನಿ ಇಯರ್ಸ್. ಸೊ ಅವ್ರದುಗೆ ಹಿಲ್ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಚಾನ್ಸ್. ಸೊ ಅದನ್ನ ಕೊಟ್ರೆ ನಿಮ್ಗೆ ನಿಮ್ಗೆ ಇವಾಗ ನೆಕ್ಸ್ಟ್ ಲೈನ್ ಆಫ್ ಕೋಚಸ್ ನೀವು ತಯಾರಿ ಮಾಡ್ಬೋದು. ಅಭಿಷೇಕ್ ನಾಯರ್ ಇದಾರೆ, ವೆರಿ ಸಕ್ಸಸ್ಫುಲ್. ನಮ್ಮ ಶ್ರೀನಾಥ್ ಅರವಿಂದ್ ಇದಾರೆ, ಬೌಲಿಂಗ್ ಕೋಚ್, ಅವರು ವೆರಿ ಸಕ್ಸಸ್ಫುಲ್. ಅವ್ರು ಬರೋಡಾ ಫುಲ್ ಟೈಮ್ ಕೋಚು ಆಗಿದ್ರು. ಸೊ ಇವ್ರನ್ನೆಲ್ಲಾನು ನೀವು ಒಂದ್ ಸ್ವಲ್ಪ ಕನ್ವೇಯರ್ ಬೆಲ್ಟ್ ಅಲ್ಲಿ ನೀವು ಹಾಕ್ಬಿಟ್ಟು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ನಮ್ ಡೊಮೆಸ್ಟಿಕ್ ಕೋಚಿಂಗ್ ಸಿಚುವೇಶನ್ ನ. ಆಮೇಲೆ ಇವರೆಲ್ಲಾ ಕೋಚಸ್ ಸರ್ಟಿಫಿಕೇಶನ್ ಮಾಡ್ಕೊಂಡ್ ಬಂದಿರ್ತಾರೆ. ನೀವು ದಿಢೀರ್ ಅಂತ ತಂದ್ಬಿಟ್ಟು ಯಾರ ಸರ್ಟಿಫಿಕೇಶನ್ ಇಲ್ಲೇ ಅವ್ರನ್ನ ಕೂಡ್ಸಿದ್ರೆ, ದ ಪರ್ಸನ್ ಹೂಸ್ ಆಕ್ಚುಲಿ ರೈಟಿಂಗ್ ದ ಸರ್ಟಿಫಿಕೇಟ್ ವಿಲ್ ಸ್ಕ್ರಾಚ್ ಇಸ್ ಹೆಡ್. ನಾನು ಎಂತ ಮುಟ್ಟಾಳ, ಏನಕ್ಕೆ ಸರ್ಟಿಫಿಕೇಶನ್ ತಗೊಳ್ತಾ ಇದೀನಿ ಅಂತ. ಯಾಕಂದ್ರೆ ಇದರಿಂದ ನನ್ಗಂತೂ ಯೂಸ್ ಅಂತೂ ಆಗಲ್ಲ, ಬಿಕಾಸ್ ಟಾಪ್ ಜಾಬ್ ಇಸ್ ಲಾಸ್ಟ್. ಸೊ ನಾನ್ ಸುಮ್ನೆ ಆಮೇಲೆ ಹತ್ರ ಯಾವ್ದೋ ಲೋಕಲ್ T20 ದಿಂಡಿಗಲ್ ಡ್ರ್ಯಾಗನ್ಸ್ ಗೆ ಕೋಚ್ ಆಗ್ಬೇಕಾಗುತ್ತೆ, ಅದು ಅಸಿಸ್ಟೆಂಟ್ ಕೋಚ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೆ ಏನು ಯೂಸ್ ಇಲ್ಲ ಆತರ ಮಾಡಿ, ಡೊಮೆಸ್ಟಿಕ್ ಕೋಚ್ ನೇ ಹುಡುಕ್ಬೇಕು ಅಂತ ನಂದು ಇದು. ಅಫ್ಕೋರ್ಸ್ ಯು ಆರ್ ಆಲ್ಸೋ ದೇರ್ ಆಸ್ ಅ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಸೊ ಸೊ ಇಷ್ಟ ಹೇಳಿ ನೋಡೋಣ ಬೇವಿಗೆ, ಯಾವಾಗ ಅನೌನ್ಸ್ ಮಾಡ್ತಾರೆ ಕೋಚ್ ನ? ಐ ಥಿಂಕ್ ಅವರು ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಲ್ಲ ಅನ್ಸುತ್ತೆ. ಮೇ 20 ಲಾಸ್ಟ್ ಡೇಟ್ ಕೊಟ್ಟಿರೋದು ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ. ನಾನು ಎಲ್ಲ ತಯಾರಿ ಮಾಡಿದ್ದೀನಿ, ನಿಮ್ಮ ಹತ್ರ ಬರ್ತೀನಿ, ಸ್ವಲ್ಪ ಇನ್ಪುಟ್ಸ್ ಕೊಡಿ, ಫಿಲ್ ಮಾಡ್ಬಿಟ್ಟು ಕಳ್ಸೋಣ. ನಾನು ಇನ್ನೊಂದು ಇದಾಕಿರ್ತೀನಿ ವಿಟ್ನೆಸ್, ನನ್ನ ಬಗ್ಗೆ ಯಾರು ಚೆನ್ನಾಗಿ ಒಳ್ಳೇದ್ ಮಾತಾಡ್ತಾರೆ ಅಂತ. ನಿಂದು ಮತ್ತೆ ನಮ್ಮೊಂದಿಬ್ರು ಬಾಯ್ಸ್ ಎಲ್ಲ ಹಾಕಿರ್ತೀನಿ, ಒಂದ್ ಸ್ವಲ್ಪ ಮಾತಾಡಿ ಹೇಳಿ, ಅದ್ ನೋಡೋಣ ಏನ್ ಪುಷ್ ಮಾಡೋಣ ಅಂತ. ಐ ಥಿಂಕ್ ವರ್ಲ್ಡ್ ಕಪ್ ಮುಗಿಯೋ ತನಕ ಸೂಪರ್. ಅನೌನ್ಸ್ ಮಾಡಲ್ಲ ಅನ್ಸುತ್ತೆ, ಯಾಕೆಂದ್ರೆ ಡಿಸ್ಟ್ರಾಕ್ಷನ್ ಆಗತ್ತೆ ಅನ್ಬಿಟ್ಟು ಮುಗಿಯುತ್ತೆ. ಜುಲೈ ಆದ್ಮೇಲೆ ಐ ಥಿಂಕ್ 1 ತಿಂಗಳು 2 ತಿಂಗಳು ನಮ್ಗೆ ಅಂತ ಇಂಪಾರ್ಟೆಂಟ್ ಯಾವ್ದೋ ಮ್ಯಾಚಸ್ ಇಲ್ಲ. ಶ್ರೀಲಂಕಾ ಮೇಲೆ ಹೋಗ್ತೀವಿ ಅನ್ಸುತ್ತೆ. ಐ ಥಿಂಕ್ ಓಕೆ. ಓನ್ಲಿ ನಮ್ದು ನೆಕ್ಸ್ಟ್ ಸೆಟ್ ಆಫ್ ಪ್ಲೇಯರ್ಸ್ ಹೋಗ್ತಾರೆ ಅನ್ಸುತ್ತೆ. ನಮ್ಗೆ ನೆಕ್ಸ್ಟ್ ಶುರು ಆಗೋದೇ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಟೆಸ್ಟ್ ಸೀರೀಸ್ ಶುರು ಆಗುತ್ತೆ. ಸೊ ಅಲ್ಲಿ ಒಳಗಡೆ ಯಾರನ್ನೋ ಒಂದು ಅರೇಂಜ್ ಮಾಡ್ತಾರೆ. ಬಟ್ ಯಾವ್ದೋ ಶಾರ್ಟ್ ಹ್ಮ್ ಸ್ಟಿಂಟ್ ಕೊಡಲ್ಲ ಮೋಸ್ಟ್ಲಿ, ಯಾರು ಬಂದ್ರೂ
ಅಟ್ಲೀಸ್ಟ್ 2 years ಆದ್ರೂ ಇರ್ಲೇಬೇಕು ಅನ್ನೋ ತರ ತಗೊಂಡ್ಬರ್ತಾರೆ. 3 years ವುಡ್ ಬಿ ಟೂ ಹ್ಯೂಜ್. 2+1 ತರ ಏನಾದ್ರು ತರ್ಬೋದು. ಏನ್ ಮಾಡ್ತಾರೆ ನೋಡೋಣ. ಎನಿವೆ ಅದನ್ನ ನಾನು ಇವ್ರು ತಾನೇ ಅನೌನ್ಸ್ ಮಾಡೋದು, ಯಾರು ನಮ್ದು ಪ್ಯಾನಲ್ ಇದೆಯಲ್ಲ, ಕ್ರಿಕೆಟ್ ಅಡ್ವೈಸರಿ ಕಮಿಟಿ, CAC. ಸೊ ಅವ್ರು ಮಾಡೋದು. ಕಮಿಟಿ. ಯಾರ್ಯಾರಿದ್ದಾರೆ ಈ ಸತಿ ಅಡ್ವೈಸರ್ ಕಮಿಟಿ ಗೊತ್ತಿಲ್ಲ. ಲಾಸ್ಟ್ ಟೈಮು ಇವರಿದ್ರು, ನಮ್ಮ RP ಸಿಂಗ್, ರಾಬಿನ್ ಸಿಂಗ್ ಇದ್ರು, RP ಸಿಂಗ್ ಇದ್ರು, ಮತ್ತೆ ನಮ್ಮ ಎಲೆನಾ, ಇವರು ನಮ್ಮ ಫೀಮೇಲ್ ಕ್ರಿಕೆಟರ್ ಶಾಂತಾ ರಂಗಸ್ವಾಮಿ ಅವ್ರು ಇದ್ರು ಅನ್ಸುತ್ತಲ್ವಾ. ತುಂಬಾ ಹಿಂದೆ, ಬಟ್ ಟ್ರ್ಯಾಕ್ ಬಿಟ್ಟು ಹೋಗಿದೆ ನಮ್ಗೆ ಯಾರಿದ್ದಾರೆ ಅದ್ರಲ್ಲಿ. ಯಾಕಂದ್ರೆ CAC ಐ ಥಿಂಕ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೌದು ಹೌದು, ಅದೇ 3 ಜನ ಇದ್ರು. ಐ ಥಿಂಕ್ ಇವ್ರಿದ್ರು ಅನ್ಸುತ್ತೆ, ಯಾರು ಮದನ್ ಲಾಲು, RP ಸಿಂಗ್, ನಂಗೂ ಮರ್ತೋಗಿದೆ. RP ಸಿಂಗ್ ಅಂತೂ ಒಂದ್ ನೇಮ್ ಜ್ಞಾಪಕ ಇದೆ. ಇನ್ನೊಂದು ಲೇಡಿ ಇದ್ರು, 3 ಜನ ಇದ್ರು. ಸೊ ಅಥವಾ ಇವಾಗ ಇಬ್ಬರೇ ಆಗಿದ್ದಾರೆ, ಜಸ್ಟ್ ಇವಾಗ. ಓಕೆ ಓಕೆ. ಅದ್ರ ಜೊತೆ ಈಗ ನಮ್ದು ಇನ್ನೊಂದು ನೋಡೋಣ. ಒಬ್ರು ನಾರ್ತ್ ಸೈಡ್ ಒಬ್ರು ಸೆಲೆಕ್ಟರ್ ಬೇರೆ ತರಬೇಕು. ಅದಕ್ಕೂ ಆಲ್ರೆಡಿ ಆಗೋಗಿದೆ. ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಅದು ಸಲೀಲ್ ಅಂಕೋಲಾ ಬದಲು ಇನ್ನೊಬ್ರು ಬರ್ತಾರೆ ನಾರ್ತ್ ಸೈಡ್ ಇಂದ. ಯಾರು ಬರ್ತಾರೆ ನೋಡ್ಬೇಕು. ಯಾಕೆಂದ್ರೆ ವೆಸ್ಟ್ ಇಂದ ಈಗ ಇಬ್ರು ಇರೋದ್ರಿಂದ ನಾರ್ತ್ ಇಂದ ಯಾರು ಇಲ್ಲ, ಅದಕ್ಕೋಸ್ಕರ ಅದೊಂದು. ಸೊ 2 ಇಂಪಾರ್ಟೆಂಟ್ ಫೀಲಿಂಗ್ಸ್ ಆಗುತ್ತೆ ವಿತ್ ಇನ್ ಎ ಮಂತ್ಸ್ ಟೈಮ್. ನೋಡೋಣ ನಾವು. ಅಲ್ಲಿವರೆಗೂ ಸಸ್ಪೆನ್ಸ್ ಇರುತ್ತೆ. ಸೊ ಇದಾದಷ್ಟು ಬೇಗ ರಹಸ್ಯ ಎಲ್ಲರಿಗೂ ಹೊಡೆದು ಎಲ್ಲ ನಿಜಾಂಶ ಗೊತ್ತಾಗಲಿ ಅಂತ ನಾವು ಹಾರೈಸ್ತೀರಿ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಬೇವಿಕೆ, ಜೈ ಹಿಂದ್, ಒಂದೇ ಮಾತರಂ. ನಮಸ್ಕಾರ.